ಹೋಗಬಲ್ಲೆ ಒಂದು ದಿನ ಅದು ಒಂದು ದಿನ ಗೆಳೆಯರಾದಂಥ ನಮ್ಮ ದಶಮುಖ ಬೊಮ್ಮೇಗೌಡರು ಅವರ ಪತ್ರಿಕೆ ವತಿಯಿಂದ ಮತ್ತು ಒಂದು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಶಾಲಾ ಮಕ್ಕಳನ್ನು ಕರೆಸಿ ಆ ಮಕ್ಕಳ ಒಂದು ಧನ ಸಹಾಯ ಮಾಡುವ ಮೂಲಕ ಅವರ ಪ್ರತಿಭೆಯನ್ನು ಗುರುತಿಸಿದ್ದಾರೆ. ಹಾಗೆಯೇ ಸಮಾಜದಲ್ಲಿ ಸಮಾಜ ಸೇವೆ ಮಾಡ್ತಿರುವಂಥ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಕಲಾವಿದರಾಗಿರ್ಬೋದು, ಎಲ್ಲರನ್ನೂ ಕೂಡ ಕರೆದು ಅವ್ರನ್ನ ವೇದಿಕೆಯಲ್ಲಿ ಗೌರವಿಸಿ ಒಂದು ಸಾಂಸ್ಕೃತಿಕ ಸಂಚಲನವನ್ನು ಉಂಟು ಮಾಡಿದ್ದಾರೆ. ಪ್ರತಿ ವರ್ಷ ತಪ್ಪದೇ ಇದು ಒಂಥರ ಶಿವನ ಪೂಜೆ ಮಾಡಿದಾಗ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಸಂಘಟನೆಗಳು ಹೆಚ್ಚು ಹೆಚ್ಚು ಬೆಳಿಬೇಕು. ಇಂಥ ಸಂಘಟನೆಗೆ ಸರ್ಕಾರಗಳು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು. ಜೊತೆಗೆ ಸಾರ್ವಜನಿಕರು ಕೂಡ ಇಂಥ ಸಂಸ್ಥೆ ಬಗ್ಗೆ ಸಂತೋಷ ಪಡುವುದರ ಜೊತೆಗೆ ಅವ್ರು ನಡೆಸ್ತಿರುವಂಥ ದಶಮುಖ ಪತ್ರಿಕೆಯನ್ನು ಕೂಡ ಚಂದಾದಾರರಾಗುವ ಮೂಲಕ ಓದಿ ಈ ನಾಡಿನ ಸಂಸ್ಕೃತಿ ಉಳಿಸೋದಕ್ಕೆ ಏನು ಬೊಮ್ಮೇಗೌಡರು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ, ಅದಕ್ಕೆ ಪೂರಕವಾಗಿ ಸಾರ್ವಜನಿಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಇವತ್ತು ನನಗೆ ಭಾಳ ಸಂತೋಷ ಆಯಿತು. ಒಳ್ಳೊಳ್ಳೆಯ ಗಾಯಕರು, ನಮ್ಮ ರಾಜ್ಯ ಮಟ್ಟದ ಕಿಕ್ಕೇರಿ ಕೃಷ್ಣಮೂರ್ತಿ ಅಂತ ಗಾಯಕರನ್ನೆಲ್ಲ ಈ ವೇದಿಕೆಯಲ್ಲಿ ನೋಡುವಂಥ ಸೌಭಾಗ್ಯ ನಮ್ಮದಾಯಿತು. ಉತ್ತಮವಾದಂಥ ಅಧಿಕಾರಿಗಳು, ಒಳ್ಳೊಳ್ಳೆಯ ಹೋರಾಟಗಾರರು, ಹಾಗೆಯೇ ಒಳ್ಳೊಳ್ಳೆಯ ಸಂಘಟನೆಯ ನಾಯಕರುಗಳನ್ನೆಲ್ಲ ಕರೆಸಿದ್ದಾರೆ. ನಮ್ಮ KG ಕುಮಾರ್ ಅಂತೇಳಿ ಅದ್ಭುತವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಎಲ್ಲರನ್ನೂ ಕೂಡ ಇಲ್ಲಿ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಕುವೆಂಪು ಸಭಾಂಗಣದಲ್ಲಿ ಮಾಡ್ತಾ ಇರೋದು ಹೆಮ್ಮೆ ತರುವಂಥ ವಿಷಯ. ಅವ್ರು ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೀನಿ. ದಶಮುಖ ಸಾಮಾಜಿಕ ಟ್ರಸ್ಟು 2017ರಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಆರೋಗ್ಯದ ಬಗ್ಗೆ ಅರಿವು ಇರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಧನ ಸಹಾಯ ಮಾಡೋದಿರ್ಬೋದು, ಮತ್ತು ಹಳ್ಳಿ ಸೊಗಡಿನ ರಾಗಿ ಮುದ್ದೆ ಉಣ್ಣೋ ಸ್ಪರ್ಧೆ ಇರ್ಬೋದು, ಮತ್ತು ಆರೋಗ್ಯದ ಬಗ್ಗೆ ಅರಿವು ಇರ್ಬೋದು. ನಿರಂತರವಾಗಿ ಮತ್ತು ಕೊರೋನಾ ಸಂದರ್ಭದಲ್ಲಿ ಅನೇಕ ನೂರಾರು ಕಿಟ್ಗಳನ್ನು ವಿತರಣೆ ನಾವು ಸಂಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಆರೋಗ್ಯದ ಬಗ್ಗೆ ಅರಿವನ್ನು ಆಗಾಗ ನಡೆಸ್ತಾ ಇರ್ತೀವಿ. ಇವತ್ತು ಸುಮಾರು ಒಂದು 50ರಿಂದ 100 ಮಕ್ಕಳಿಗೆ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ಒಂದು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದತಕ್ಕಂಥ ಮಕ್ಕಳಿಗೆ ನಾವು ಧನ ಸಹಾಯವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಎಂ ಸತೀಶ್ ರೆಡ್ಡಿ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಸಂಸ್ಥೆಯಿಂದ ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತೀವಿ. ಇದಕ್ಕೆಲ್ಲ ನಮ್ಮ ಸಾರ್ವಜನಿಕರು ಸಹ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟಿಂದ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ದಶಮುಖ ಸಾಮಾಜಿಕ ಸೇವಾ ರತ್ನ ಪ್ರಶಸ್ತಿಯನ್ನು ಸಹ ಇವತ್ತು ವಿತರಣೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಧನ್ಯವಾದ. ಮತ್ತು ನನಗೆ ಮದರ್ ತೆರೇಸರ್ ಇರ್ಬೋದು, ನಮ್ಮ ಕುವೆಂಪು ಅವರು ಇರ್ಬೋದು, ಅನೇಕ ಮಹನೀಯರ ಒಂದು ಆದರ್ಶ ಇವತ್ತು ನಾನು ಮೈಗೂಡಿಸ್ಬೋದು. ನನ್ನ ಕೈಲಾದಂಥ ಒಂದು ಅಳಿಲು ಸೇವೆಯನ್ನು ಸಮಾಜಕ್ಕೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ತಮ್ಮ ಹೆಸರು? ನನ್ನ ಹೆಸರು ಬೊಮ್ಮೇಗೌಡ ಅಂತೇಳಿ, ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷ. ಬೊಮ್ಮೇಗೌಡರು ಕನ್ನಡಕ್ಕಾಗಿ, ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನು ಎಲ್ಲ ಕನ್ನಡಿಗರು ಮುಕ್ತಕಂಠದಿಂದ ನಾವು ಶ್ಲಾಘಿಸಬೇಕು. ಬೊಮ್ಮೇಗೌಡರ ಈ ಪ್ರಯತ್ನ ನಿರಂತರವಾಗಿರಲಿ. ವಿಶೇಷವಾಗಿ ಶಾಲಾ ಮಕ್ಕಳನ್ನು ಅವರು ಗುರಿಯಾಗಿ ಇಟ್ಕೊಂಡು ಮಾಡೋದು ಇನ್ನೊಂದು ತಲೆಮಾರಿಗೆ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಪರಿಚಯಿಸುವಂಥ ಕೆಲಸ, ಅದನ್ನು ಕೂಡ ಮಾಡಿ ಅವ್ರಿಗೆ ಬೇಕಾಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಪತ್ರಿಕಾ ಮಾಧ್ಯಮಕ್ಕೆ ಒಂದು ಮಾದರಿಯಾದಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಇಡೀ ನಾಡಿಗೆ, ಕನ್ನಡ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು. ಬೊಮ್ಮೇಗೌಡರಿಗೆ ಮತ್ತು ದಶಮುಖ ಪತ್ರಿಕೆಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದೆ.
ಕನ್ನಡ ಒಂದು ಮತ್ತು ಏನು ಸಮಾಜದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಕನ್ನಡ ಪರವಾಗಿ ನಿರಂತರವಾಗಿ ಮತ್ತು ದಶಮುಖ ಸೇವಾ ಪತ್ರಿಕೆಯಲ್ಲಿ ಅವರು ಮಾಸಪತ್ರಿಕೆಯಲ್ಲಿ ಪ್ರತಿ ಒಂದೊಂದು ಸಮಾಜದಲ್ಲಿ ಇರುವಂತಹ ಒಂದು ನ್ಯೂನತೆಗಳನ್ನ ತಿದ್ದುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂತಹ ಒಂದು ಒಳ್ಳೆಯ ಕೆಲಸ ಮಾಡೋರನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲೂ ವಿನಂತಿಸ್ಕೊಳ್ತೀವಿ. ಧನ್ಯವಾದಗಳು.